ಪ್ರತಿ ಸಂದರ್ಭದಲ್ಲೂ ಕೂಡ ಇಂದಿನ ಕಾಲದಲ್ಲಿ ಸಾವಿರಾರು ವರ್ಷದಿಂದ ನೂರಾರು ವರ್ಷದ ಇತಿಹಾಸ ಇರೋಂಥ ಈ ಮಠ, ಕೃಷ್ಣರ ನಮ್ಮ ಮಹಾರಾಜರು ಕೂಡ ಇಲ್ಲಿ ಅನೇಕ ಸಂದರ್ಭದಲ್ಲಿ ಬಂದದ್ದು. ನಮ್ಮ ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಮಠದ ಶ್ರೀಗಳು ಇಬ್ಬರು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡಿಕೊಂಡು ಇವತ್ತು ಈ ಮಠ ಬಹಳ ಉತ್ತಮವಾಗಿ ಬೆಳ್ಕೊಂಡು ಬರ್ತಾ ಇದೆ. ದೇಹಕ್ಕೆ ಅಂತ್ಯವಿದೆ, ಆದರೆ ಗುರುವೆಂಬ ಚೇತನಕ್ಕೆ ಸಾವಿಲ್ಲ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ಗುರುವೇ ಜಂಗಮ, ಗುರುವೇ ಆಚಾರ, ಗುರುವೇ ಶಿವಪ್ರಸಾದ. ಇದನ್ನು ನಮ್ಮ ಹಿರಿಯರೆಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸುತ್ತೂರು ಶ್ರೀಗಳು ಮತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳು ಮಾತಾಡಬೇಕಾದ್ರೆ ಅನೇಕ ವಿಚಾರಗಳನ್ನು ತಿಳಿಸಿದ್ರು. ನಾನು ಬಂದಾಗೆಲ್ಲ ನನಗೆ ಶ್ರೀಗಳು ಸಂಪೂರ್ಣವಾಗಿ ಕಳೆದ 45 ವರ್ಷದಿಂದ ನಾನು ರಾಜಕಾರಣಕ್ಕೆ ಬಂದಾಗಿಂದ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಎಷ್ಟೇ ಕಷ್ಟ ಇದ್ದರೂ, ಏನೇ ಸಮಸ್ಯೆ ಇದ್ದರೂ, ಏನೇ ಒತ್ತಡ ಇದ್ದರೂ ಕೂಡ ನನಗೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಒಬ್ಬ ಮಟ್ಟದ ಭಕ್ತನಾಗಿ ಯಾವಾಗಲೂ ಕೂಡ ಆಶೀರ್ವಾದ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಲಿಕ್ಕೆ ಸಹಕಾರವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಕೊನೆಗೆ ಅವರು ಬೆಡ್ನಲ್ಲಿದ್ದರು. ನಾನು ಚುನಾವಣೆ ಮುಂಚಿತವಾಗಿ ಅರ್ಜಿ ಹಾಕೋಕ್ಕೆ ಮುಂಚಿತವಾಗಿ ಶ್ರೀಗಳನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ನೀನು ಮುಖ್ಯಮಂತ್ರಿ ಆಗಬೇಕು, ಇದೊಂದೇ ನಮ್ಮ ಆಸೆ ಅಂತೇಳಿ ಅದೆಲ್ಲ ತೆಗೆದು ಕೈಯಿಂದ ನನಗೆ ಎಲೆಕ್ಷನ್ಗೆ ದುಡ್ಡು ತಗೋ ಅಂತೇಳಿ ದುಡ್ಡನ್ನು ಕೊಟ್ಟು ನನಗೆ ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ವಹಿಸಿದ್ದಾರೆ. ಅದು ಒಂದು ಅದರ ಶ್ರೀಗಳು ಕೊಟ್ಟಂಥ ಶಾಲೆ ಅಲ್ಲ, ಹಣ ಅಲ್ಲ. ಮುಂದಕ್ಕೆ ನಾನು ಈ ಮಠದ ಭಕ್ತಾಗಿ ಮುಂದಿನ ದಿನದಲ್ಲಿ ಎಲ್ಲ ನಡೆಸಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಹೊರೆ ಹೊರಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಾವೆಲ್ಲ ಶ್ರೀಗಳಿದ್ದೀರಿ, ಭಕ್ತರಿದ್ದೀರಿ, ರಾಜಕಾರಣಿಗಳು ನಾವೆಲ್ಲ ಇದ್ದೀವಿ. ನನ್ನ ಕರ್ತವ್ಯ ಇದು. ಹಿರಿಯರು ಹೇಳ್ದಂಗೆ ಮನೆ ಹುಷಾರು, ಮಠ ಹುಷಾರ ಅಂತ. ನಮ್ಮ ಮನೆ ಯಾವ ರೀತಿ ಕಾಪಾಡ್ತೀವೋ ಹಂಗೆ ಈ ಮಠವನ್ನು ಕೂಡ ಕಾಪಾಡುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಗುರುವಿನ ಪಾದಗಳಿಗೆ ನಮ್ಮ ಹಣೆ ಇಟ್ಟರೆ ನಮಗೆ ಜ್ಞಾನ ಹೆಚ್ಚಾಗ್ತದೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಇದು ಕಣ್ಣೀರು ಹಾಕುವಂಥ ದಿನ ಅಲ್ಲ. ಇದು ಶ್ರೀಗಳ ಕಾರ್ಯವನ್ನು ಉಳಿಸ್ಕೊಂಡು ಮುನ್ನಡೆಸುವಂಥ ಒಂದು ದಿನ. ಶ್ರೀಗಳ ಹೆಸರಿನಲ್ಲಿ ಅವರು ನನಗೆ ಇಲ್ಲೊಂದು ಸೇತುವೆ ಮಾಡಬೇಕು ಅನ್ನೋದು ನನಗೆ ಬಹಳ ಸಂದರ್ಭದಲ್ಲಿ ನನಗೆ ಸುರೇಶ್ ಅವ್ರಿಗೆ, ರವಿ ಅವ್ರಿಗೆ ಯಾವುದು ಕೂಡ ಹೇಳ್ತಾ ಇದ್ರು. ಇವತ್ತು ನನ್ನ ಭಾಗ್ಯ ಇದೆ. ಇವತ್ತು ಆ ಶ್ರೀಗಳ ಏನು ಚಿಂತನೆ ಇತ್ತು, ಆ ಸೇತುವೆ ಕೂಡ ಇವತ್ತು ಈ ಅರ್ಕಾವತಿ ನದಿಗೆ ಸೇತುವೆ ಆಗಿದೆ. ಈ ಕಾರ್ಯಕ್ರಮ ಆದಮೇಲೆ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಉದ್ಘಾಟನೆ ಮಾಡಿ ಶ್ರೀಗಳ ಪರಮ ಪೂಜ್ಯ ಶ್ರೀ ಶ್ರೀ ಮುಮ್ಮಿಡಿ ನಿರ್ಮಾಣ ಸ್ವಾಮಿಗಳ ಹೆಸರಿನಲ್ಲೇ ಆ ಸೇತುವೆಯನ್ನು ನಾಮಕರಣವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಮೌನವೇ ಮಂತ್ರ, ಕಾಯಕವೇ ಪೂಜೆ ಎಂಬುದರಲ್ಲಿ ಅವರು ಬದುಕಿನಲ್ಲಿ ಸಾಧನೆ ಮಾಡ್ಕೊಂಡು ಬಂದಿದ್ದವರು. ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ದೀಪ. ಇದು ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ಬೇರೆ ಬೇರೆ ಸುತ್ತಮುತ್ತಲ ಪಕ್ಕದಲ್ಲಿ ತಮಿಳುನಾಡು ಇರ್ಬೋದು, ಇಡೀ ನಮ್ಮ ತಾಲೂಕು ಇರ್ಬೋದು, ಎಲ್ಲ ಕೂಡ ಇವತ್ತು ನಮ್ಮ ಸಿದ್ಧಗಂಗೆ ಶ್ರೀಗಳು ಮತ್ತು ನಮ್ಮ ಏನು ಸುತ್ತೂರು ಶ್ರೀಗಳು ಎಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅನ್ನವನ್ನು ನೀಡಿ, ಜ್ಞಾನವನ್ನು ನೀಡಿ ಮತ್ತು ಆಶ್ರಯವನ್ನು ಅವರ ಆತ್ಮಕ್ಕೆ ಪರಿಶುದ್ಧವಾದ ಬೆಳಲಿಕ್ಕೆ ಮಾಡಿದಂಥದ್ದು ಇವತ್ತು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ರಾಜಕೀಯ ಜಂಜಾಟ ಇದ್ದರೂ ಕೂಡ ನಾನು ಕನಕಪುರಕ್ಕೆ ಬಂದಾಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಶ್ರೀಗಳನ್ನ ಭೇಟಿ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ದೊರೀಬೇಕು, ನೆಮ್ಮದಿಯಿಂದ ನನ್ನ ಕೆಲಸವನ್ನು ಮಾಡಬೇಕು ಅನ್ನೋದು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇವತ್ತು ಮಠ ಉಳಿಸಲೇಬೇಕು. ನೀವೆಲ್ಲ ಕೂಡ ಇದು ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಈ ಕೈ ಇರದೆ ದಾನ ಮಾಡೋಕ್ಕೆ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ತಮ್ಮ ಬದುಕಿನಲ್ಲಿ ಎಷ್ಟು ಏನು ಸಂಪಾದನೆ ಮಾಡಿದ್ರು ಕೂಡ
ನಾವು ಏನು ಒತ್ಕೊಂಡು ಹೋಗುವುದಿಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಹಾಗೆ ನೀವು ಎಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ಸಂಪಾದನೆ ಮಾಡಲಿ, ಏನೇನು ಮಾಡಲಿ, ನಾವು ಕೂಡ ದಾನ ಧರ್ಮವನ್ನು ಮಾಡಿ ಮಠಗಳನ್ನು ನಮ್ಮ ಮನೆಯನ್ನು ಹೆಂಗೆ ಕಾಪಾಡ್ತೀವಿ, ನಮ್ಮ ವಂಶಗಳನ್ನು ಹೆಂಗೆ ಕಾಪಾಡ್ತೀವಿ, ನಮ್ಮ ಸುತ್ತಮುತ್ತಲಿರೋರು ಹೆಂಗೆ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಕಣ್ಣು ಯಾವಾಗಲೂ ಕೂಡ ಮಠದ ಜೊತೆಯಲ್ಲಿ ನಾವೆಲ್ಲ ಕೂಡ ಇಟ್ಕೊಂಡಿರ್ಬೇಕಾಗ್ತದೆ. ಆ ಜವಾಬ್ದಾರಿ ನಾವು ನೀವೆಲ್ಲ ಸೇರಿ ಇಟ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ